ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಹಾರ್ದಿಕವಾಗಿ ಸ್ವಾಗತ. ಇಂದು ನಿಮ್ಮ ಬುದ್ಧಿಶಕ್ತಿ ಮತ್ತು ಚುರುಕುತನವನ್ನು ಪರೀಕ್ಷಿಸುವ ಕನ್ನಡದ 10 ಹೊಸ ಹಾಗೂ ಮನರಂಜನೆಯ ಒಗಟುಗಳನ್ನು ತಂದಿದ್ದೇವೆ. ಈ ಒಗಟುಗಳಿಗೆ ಉತ್ತರವನ್ನು ನೀವು ಮೊದಲು ಊಹಿಸಿ, ನಂತರ ಸರಿಯಾದ ಉತ್ತರವನ್ನು ನೋಡಿ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ಎಷ್ಟು ಒಗಟುಗಳಿಗೆ ಸರಿಯಾದ ಉತ್ತರ ನೀಡಿದ್ದೀರಿ ಎಂಬುದನ್ನು ಕಾಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಹಾಗೆ ನಮ್ಮ ವಿಡಿಯೋ ಇಷ್ಟವಾದರೆ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಇಂತಹ ಇನ್ನಷ್ಟು ಕನ್ನಡ ಒಗಟುಗಳು, ಗಾದೆಗಳು ಹಾಗೂ ಗಾದೆಗಳ ಅರ್ಥಗಳು, ಸಾಮಾನ್ಯ ಜ್ಞಾನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗಾದರೆ ಸಮಯ ವ್ಯರ್ಥ ಮಾಡದೆ ಕನ್ನಡದ 10 ಒಗಟುಗಳು ಭಾಗ 26 ಆರಂಭಿಸೋಣ. ಮೊದಲನೇ ಒಗಟು. ಹಗಲು ತಪಸ್ವಿ, ರಾತ್ರಿ ಭಯಂಕರ ರಾಕ್ಷಸಿ. ಏನಿರ್ಬೋದು ಗೆಸ್ ಮಾಡಿ. ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಉತ್ತರ ಬಾವುಲಿ. ಎರಡನೇ ಒಗಟು. ಡ್ರೈವಿಂಗ್ ಬಾರದ ಡ್ರೈವರ್. ಏನಿರ್ಬೋದು ಗೆಸ್ ಮಾಡಿ. ಯಾರಿರ್ಬೋದು ಡ್ರೈವಿಂಗ್ ಬಾರದ ಡ್ರೈವರ್? ಉತ್ತರ ಸ್ಕ್ರೂ ಡ್ರೈವರ್. ಮೂರನೇ ಒಗಟು. ಕೋಣೆಯ ತುಂಬ ರತ್ನಗಳು, ಆದರೆ ಕೋಣೆಗೆ ಬೀಗ. ಏನಿರಬಹುದು ಗೆಸ್ ಮಾಡಿ. ಉತ್ತರ ದಾಳಿಂಬೆ. ನಾಲ್ಕನೇ ಒಗಟು. ಬರೀ ನಿನ್ನನ್ನೇ ಉಣ್ಣೋಕ್ಕಾಗಲ್ಲ, ನೀನಿಲ್ದೆ ಊಟ ಸೇರಲ್ಲ. ಏನಿರಬಹುದು ಗೆಸ್ ಮಾಡಿ. ಉತ್ತರ ಉಪ್ಪು. ಒಗಟು 5. ಸಾಸಿವೆಗಿಂತಲೂ ಸಣ್ಣ, ತಾಳುವೆ 3 ಬಣ್ಣ. ಏನಿರಬಹುದು ಗೆಸ್ ಮಾಡಿ. ಉತ್ತರ ತಲೆ ಕೂದಲು. ಆರನೇ ಒಗಟು. ಊರ ಹೊರಗೆ ಇರ್ತೀನಿ, ಸಾಧುವಲ್ಲ, ಹಾಲು ಕೊಡ್ತೀನಿ, ಹಸುವಲ್ಲ, ಮದುವೆಯಲ್ಲಿ ನಾನು ಬೇಕೇ ಬೇಕು, ವಧುವಲ್ಲ, ತಿಳಿದವರು ಹೇಳಬೇಕಲ್ಲ. ಉತ್ತರ ಎಕ್ಕದ ಗಿಡ. ಒಗಟು 7. ಊರೆಲ್ಲ ಓಡಾಡುತ್ತೆ, ಕಾಲಲ್ಲ, ಎಲ್ಲರನ್ನೂ ಮುಟ್ಟುತ್ತೆ, ಕೈಯಲ್ಲ. ಏನಿರಬಹುದು ಗೆಸ್ ಮಾಡಿ. ಸ್ನೇಹಿತರೆ, 10 ಸೆಕೆಂಡ್ಸ್ ಟೈಮ್ ಇರುತ್ತೆ. ಉತ್ತರ ಗೊತ್ತಿದ್ದಲ್ಲಿ ಕಾಮೆಂಟ್ ಮಾಡ್ಬೋದು. ಉತ್ತರ ಗಾಳಿ. ಒಗಟು 8. ಹೋಗ್ತಾ ಕುಯ್ಯುತ್ತೆ, ಬರ್ತಾ ಕುಯ್ಯುತ್ತೆ, ಜೊತೆಗೆ ಸಂಗೀತನೂ ಹಾಡುತ್ತೆ. ಏನಿರಬಹುದು ಗೆಸ್ ಮಾಡಿ. ಉತ್ತರ ಗರಗಸ. 9ನೇ ಒಗಟು. ಅಂಕುಡೊಂಕಿನ ಬಾಯಲ್ಲಿ ಅಂಗಲಾಚಿದರೂ ಒಂದು ಹನಿ ನೀರಿಲ್ಲ. ಏನಿರಬಹುದು ಗೆಸ್ ಮಾಡಿ. ಉತ್ತರ ಕಿವಿ. 10ನೇ ಒಗಟು. ನೋಡಿದರೆ 10 ಬಣ್ಣ, ಉಜ್ಜಿದರೆ ಒಂದೇ ಬಣ್ಣ. ಏನಿರಬಹುದು ಗೆಸ್ ಮಾಡಿ. ಉತ್ತರ ಸೋಪು. ನೋಡಿದ್ರಲ್ವ ಸ್ನೇಹಿತರೆ, ಈ 10 ಒಗಟುಗಳಲ್ಲಿ ನಿಮಗೆ ಯಾವ ಒಗಟು ತುಂಬ ಇಷ್ಟ ಆಯಿತು ಅಂತ ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ. ಹಾಗೆ ಎಷ್ಟು ಒಗಟುಗಳಿಗೆ ಸರಿಯಾದ ಉತ್ತರ ಕೊಟ್ರಿ ಅಂತಾನು ನಮಗೆ ಕಾಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ಈ ಒಗಟಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಒಗಟುಗಳು, ಗಾದೆಗಳ ಅರ್ಥಗಳು, ಸಾಮಾನ್ಯ ಜ್ಞಾನ ಪ್ರಶ್ನೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಧನ್ಯವಾದಗಳು.